ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರಿಯ ಸಹೋದರಿ ಸಹೋದರರೇ, ದೇವಭಕ್ತರೇ, ನಿಮ್ಮೆಲ್ಲರನ್ನ ಮತ್ತೊಂದು ದಿನ ಸುಂದರವಾದ ದೇವರ ವಾಕ್ಯದಿಂದ ಸಂಧಿಸುವುದರಲ್ಲಿ ಸಂತೋಷಿಸುತ್ತೇನೆ. ನಾವೆಲ್ಲರೂ ಪ್ರಾರ್ಥನಾ ಪೂರ್ವಕವಾಗಿ ಕರ್ತನ ಪಾದ ಸನ್ನಿಧಿಗೆ ಬಂದಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುತ್ತಾ, ದೇವರೇ, ಹೊಸ ದಿನವನ್ನು ಕೊಟ್ಟು ವಾಕ್ಯದಿಂದ ಹೊಸ ಆಲೋಚನೆಗಳನ್ನು ಕೊಡುವ ಕರ್ತನೆ, ನಿನಗೆ ಸ್ತೋತ್ರ ಎಂದು ಆತನ ಸಮ್ಮುಖದಲ್ಲಿ ವಾಕ್ಯವನ್ನು ಆಲಿಸೋಣ. ನನ್ನ ಪ್ರಿಯ ದೇವಜನರೇ, ಇಸ್ರಾಯೇಲ್ ದೇಶದಲ್ಲಿ ಒಬ್ಬ ವ್ಯವಸಾಯಗಾರನು 2 ಗಿಡಗಳನ್ನು ನೆಟ್ಟು ಬಿಟ್ಟನು. ಒಂದು ಗಿಡ ಫ್ಲವರ್ ಪ್ಲಾಂಟ್, ಹೂವಿನ ಗಿಡ. ಇನ್ನೊಂದು ಆಲಿವ್ ಟ್ರೀ, ಎಣ್ಣೆ ಮರ ಎಂದು ಕನ್ನಡದಲ್ಲಿ ಹೇಳುತ್ತೇವೆ. ಅದು ದಿನ ಕಳೆದಂತೆ ಈ ಫ್ಲವರ್ ಪ್ಲಾಂಟ್, ಹೂವಿನ ಗಿಡ ಇದೆಯಲ್ಲ, ಬೆಳೆದು ಮೇಲಕ್ಕೆ ಬಂತು. ಆಲಿವ್ ಟ್ರೀ ಅಲ್ಲೇ ಇತ್ತು. ಈ ಬೆಳೆಯುತ್ತಿದ್ದಂಥ ಗಿಡಕ್ಕೆ ಒಂದು ಭಾವನೆ ಮತ್ತು ಆ ಪ್ರಶ್ನೆ ಕೇಳ್ತಾ ಇದೆ, ನಾನು ಬೆಳೆದು ದೊಡ್ಡದಾಗ್ತಾ ಇದ್ದೇನೆ, ನಾನು ಆಕರ್ಷಣೀಯವಾದಂಥ ಹೂಗಳನ್ನು ಬಿಡ್ತಾ ಇದ್ದೇನೆ, ಸುಗಂಧವಾದಂಥ ವಾಸನೆ ಬರ್ತಾ ಇದೆ, ನೋಡುಗರ ಕಣ್ಣಿಗೆ ನಾನು ಅಂದವಾಗಿ ಕಾಣಿಸ್ತಾ ಇದ್ದೇನೆ, ಆದರೆ ನೀನು ಇದ್ದಲ್ಲೇ ಇರುವೆ, ಬೆಳೆಯುತ್ತಿಲ್ಲ, ಹೂ ಇಲ್ಲ, ನಿನ್ನಿಂದ ಏನು ಪ್ರಯೋಜನ ಎಂದು ಕೇಳತೊಡಗಿತು. ಪ್ರಿಯ ದೇವಜನರೇ, ದಿನ ಕಳೆಯಿತು, ಅನೇಕ ವಾತಾವರಣಗಳು ಮಾರ್ಪಟ್ಟವು. ಬಿರುಗಾಳಿ ಬೀಸತೊಡಗಿತು, ಆಮೇಲೆ ಮಳೆಗಾಲ ಬಂತು, ಸುಭಿಕ್ಷವಾಗಿ ಬೆಳೆಯಿತು, ಹೊಗಳಿಕೊಳ್ಳಲಿಕ್ಕೆ ಪ್ರಾರಂಭಿಸಿತು. ಆದರೆ ಬರಗಾಲ ಬಂತು. ಬರಗಾಲ ಬಂದಾಗೇನಾಯಿತು ಗೊತ್ತಾ? ನೀರಿಲ್ಲದೆ ಹೂಗಳೆಲ್ಲ ಒಣಗಿ ಹೋಗಲಿಕ್ಕೆ ಪ್ರಾರಂಭಿಸಿದವು. ಗಾಳಿ ಬಂತು, ಎಲೆಗಳು, ಹೂಗಳು ಎಲ್ಲವೂ ಬಿದ್ದು ಹೋದವು. ಆ ಸಂದರ್ಭದಲ್ಲಿ ಈ ಎಣ್ಣೆ ಮರದ ಗಿಡ ಇದೆಯಲ್ವಾ, ಸ್ವಲ್ಪ ಬೆಳೆದಿತ್ತು, ಆದರೆ ಅಚ್ಚು ಹಸರಾಗಿ ಇತ್ತು. ನನ್ನ ಪ್ರಿಯ ದೇವಜನರೇ, ಇದು ಏನನ್ನು ಸೂಚಿಸುತ್ತದೆ ಗೊತ್ತಾ? ಕೆಲವರು ಈ ಲೋಕದಲ್ಲಿ ಬೆಳವಣಿಗೆ ಚೆನ್ನಾಗಿ ಆಗ್ತಾರೆ, ಅಂದವಾಗಿ ಇರ್ತಾರೆ, ಅಧಿಕಾರದಲ್ಲಿರ್ತಾರೆ, ಸಂಪತ್ತಿನಲ್ಲಿರ್ತಾರೆ, ಸುಂದರವಾಗಿರುತ್ತಾರೆ. ಆದರೆ ಏನು ಗೊತ್ತಾ, ಲೋಕದ ಕಷ್ಟಗಳು ಬಂದಾಗ, ಆಧ್ಯಾತ್ಮಿಕ ಜೀವನ ಅಂತ ಬಂದಾಗ ಅವರು ಅದಕ್ಕೆ ನಿಲ್ಲುವುದಿಲ್ಲ. ಆದರೆ ಕ್ರಿಸ್ತನಲ್ಲಿ ದೃಢವಾಗಿರುವಂಥವರು ಈ ರೀತಿಯಾಗಿ ಒಂದು ಬೆಲೆ ಬಾಳುವಂಥ ಜೀವಿತವನ್ನು ಜೀವಿಸುತ್ತಾರೆ. ಇವತ್ತಿನ ವಾಕ್ಯ ಕೊನೆ ತನಕ ಸ್ವಲ್ಪ ಕೇಳಿಸ್ಕೊಂಡು ನೋಡಿ. ಈ ಆಲಿವ್ ಟ್ರೀ ಏನು, ಈ ಒಂದು ಎಣ್ಣೆ ಮರ ಅಂತ ನಾವು ಕನ್ನಡದಲ್ಲಿ ಹೇಳ್ತೇವಲ್ಲ, ಇದರ ಪ್ರಾಮುಖ್ಯತೆ ಮತ್ತು ಬೈಬಲಲ್ಲಿ ಹೇಳಿರುವಂಥ ಮಾತು ಬಹಳ ಸುಂದರವಾಗಿದೆ. ಬನ್ನಿ, ಮೊದಲ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಕೀರ್ತನೆಗಳ ಗ್ರಂಥ 52ನೇ ಕೀರ್ತನೆ, ಅದರ 8ನೇ ವಾಕ್ಯ. ನಾನು ದೇವಾಲಯದ ಸೊಗಸಾದ ಎಣ್ಣೆ ಮರದಂತಿರುವೆನು, ದೇವರ ಕೃಪೆಯನ್ನು ಯುಗ ಯುಗಾಂತರಗಳಲ್ಲಿಯೂ ನಂಬಿಕೊಂಡಿರುವೆನು. ಆಮೇನ್. ನನ್ನ ಪ್ರಿಯ ದೇವಜನರೇ, ಈ ವಾಕ್ಯವನ್ನು ದಾವೀದನು ಬರೆದದ್ದು ನಮಗೆ ಗೊತ್ತಿದೆ. ದಾವೀದನು ತನ್ನನ್ನು ತಾನು ಒಂದು ದೇವಾಲಯದಲ್ಲಿರುವಂಥ ಎಣ್ಣೆ ಮರದ ಅಚ್ಚು ಹಸಿರಿನ ಮರಕ್ಕೆ ಹೋಲಿಕೆ ಮಾಡಿಕೊಳ್ಳುತ್ತಿದ್ದಾನೆ. ಈ ಲೋಕದಲ್ಲಿ ಕ್ರೈಸ್ತರ ಜೀವಿತ ಫ್ಲವರ್ ಇರುವಂಥ ಜೀವಿತ ಅಲ್ಲ, ಕೆಲವು ಸಾರಿ ಹಣ್ಣುಗಳನ್ನು ತೋರ್ಪಡಿಸುವ ಜೀವಿತ ಅಲ್ಲ. ಅದರ ಅರ್ಥ ದೊಡ್ಡ ಅಧಿಕಾರಗಳು ನಮಗಿಲ್ಲ, ಹಣ ಆಸ್ತಿಗಳು ನಮ್ಮ ಬಳಿಯಲ್ಲಿ ಇರುವುದಿಲ್ಲ, ಮೇಧಾವಿಗಳೆನಿಸಿಕೊಂಡು ಲೋಕದಲ್ಲಿ ಸಾಧನೆ ಮಾಡಿರುವಂಥವುಗಳು ನಮ್ಮ ಬಳಿಯಲ್ಲಿ ಇರುವುದಿಲ್ಲ. ಆದರೆ ನಮಗಿರುವ ಬೆಲೆ ನಮಗೆ ಇರುತ್ತದೆ. ಎಣ್ಣೆ ಮರಕ್ಕೆ ಇರುವಂಥ ಬೆಲೆ ಬಹಳ ಬೆಲೆ ಉಳ್ಳದ್ದು. ನಿಮಗೆ ಗೊತ್ತಾ, ಇಸ್ರಾಯೇಲಿನ ಆರ್ಥಿಕತೆಗೆ ಬಹಳ ಪಾತ್ರವಹಿಸುವಂಥ 3 ಮರಗಳಲ್ಲಿ ಮೊದಲನೇದು, 3 ಮರಗಳಲ್ಲಿ ಮೊದಲನೇದು ಅಂತ ಹೇಳೋಕ್ಕಾಗಲ್ಲ, ದ್ರಾಕ್ಷಿ ಗಿಡ, ಅಂಜೂರದ ಗಿಡ, ಎಣ್ಣೆ ಮರ, ಇಲ್ಲವೇ ಆಲಿವ್ ಗಿಡ ಅಂತ ಹೇಳ್ತಾರೆ. ಯಾರ ಮನೆಗಳ ಬಳಿಯಲ್ಲಿ ಹೆಚ್ಚು ಆಲಿವ್ ಗಿಡ ಇರುತ್ತದೋ ಅವರು ಶ್ರೀಮಂತರೆಂದು ತಿಳಿಯುತ್ತಾರೆ. ಸುಮಾರು 2000ದಿಂದ 3000 ವರ್ಷಗಳು ಬೆಳೆಯುತ್ತದೆ. ಇದರ ಪ್ರಾಮುಖ್ಯತೆಯನ್ನು ನಾನು ಮುಂದೆ ನಿಮಗೆ ಹೇಳಲಿಕ್ಕೆ ಹೋಗ್ತಾ ಇದ್ದೇನೆ. ಈ ಆಲಿವ್ ಮರ ಎಂದರೆ ಏನಪ್ಪ? ಇಸ್ರಾಯೇಲಿನಲ್ಲಿ ಈ ಆಲಿವ್ ಮರಕ್ಕೆ ಒಂದು ಏನು ಸಾಧಾರಣ ಅಲ್ಲ, ಅಸಾಧಾರಣವಾದಂಥ ಒಂದು ಬೆಲೆ ಇದೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಯಾಕೆ ಈ ಒಂದು ದಾವೀದನು ಆಲಿವ್ ಮರಕ್ಕೆ, ಎಣ್ಣೆ ಮರಕ್ಕೆ ಹೋಲಿಕೆ ಮಾಡುತ್ತಾರೆ? ನಿಮಗೆಲ್ಲ ಗೊತ್ತಿದೆ, ಯೇಸು ಸ್ವಾಮಿ ಎಣ್ಣೆ ಮರದ ಗುಡ್ಡಕ್ಕೆ ಹೋಗಿ ಪ್ರಾರ್ಥಿಸಲು ತೊಡಗಿದನು. ಅಲ್ಲಿದ್ದಂಥ ಮರಗಳು ಸಾವಿರಾರು ವರ್ಷಗಳಿಂದ ಇದ್ದಂಥ ಮರಗಳು.
ನನ್ನ ಪ್ರಿಯ ದೇವಜನರೇ, ಈ ಮರ, ಆಲಿವ್ ಮರ, ಎಣ್ಣೆ ಮರ, ಅದು ನಿಧಾನವಾಗಿ ಆದರೂ ಕೂಡ ಬೇರುಗಳು ಆಳಕ್ಕೆ ಹೋಗುತ್ತವೆ. ಇದರ ಒಂದು ಗುಣಲಕ್ಷಣಗಳನ್ನು ನಾನು ನಿಮಗೆ ತಿಳಿಸುವಾಗ ನಿಮಗೆ ಆಶ್ಚರ್ಯ ಆಗುತ್ತದೆ. ಆ ಒಂದೊಂದು ಗುಣಲಕ್ಷಣವು ನಮಗೆ ಪಾಠಗಳನ್ನು ಕಲಿಸಿಕೊಡುವಂಥದ್ದು ಆಗಿದೆ. ಈ ಆಲಿವ್ ಮರವನ್ನು ನೋಡುವಾಗ ಇದರ ಬೇರುಗಳು ಅತಿ ಪ್ರಾಚೀನ ಎಂದು ಹೇಳುತ್ತದೆ. ಬೇರುಗಳು, ಈ ಬೇರುಗಳಿಗೆ ಸುಮಾರು ಸಾವಿರಾರು ವರ್ಷಗಳು ಇದಕ್ಕೆ ಇತಿಹಾಸದ ಹಿನ್ನೆಲೆ ಇರುವಂಥದ್ದನ್ನು ನೋಡುತ್ತಾ ಇದ್ದೇವೆ. ಅದರ ಅರ್ಥ ಅನೇಕ ಗಿಡಗಳು ಇದರ ಮುಂದೆ ಬೆಳೆದು ಒಣಗಿ ಹೋಗುತ್ತವೆ, ಉದುರಿ ಹೋಗುತ್ತವೆ, ಚೆದರಿ ಹೋಗುತ್ತವೆ, ಬಿದ್ದು ಹೋಗುತ್ತವೆ. ಆದರೆ ಈ ಮರ ಮಾತ್ರ ನಿಂತೇ ಇರುತ್ತದೆ. ಎಲ್ಲ ಕಾಲಗಳನ್ನು ಎದುರಿಸುತ್ತದೆ, ಎಲ್ಲ ಪರಿಸ್ಥಿತಿಗಳನ್ನು ಎದುರಿಸುತ್ತದೆ. ಇವತ್ತು ಲೋಕದಲ್ಲಿರುವಂಥವರಿಗೂ ಕ್ರಿಸ್ತನಲ್ಲಿರುವಂಥವರಿಗೂ ಇದೇ ವ್ಯತ್ಯಾಸ. ತಳಕ್ಕಂತೇಳಿ ತಳುಕನಿರುತ್ತಾರೆ, ಅಂದವಾಗಿರುತ್ತಾರೆ, ಆಕರ್ಷಣೀಯವಾಗಿರುತ್ತಾರೆ, ಆಶೀರ್ವಾದಕರವಾಗಿರುತ್ತಾರೆ, ಹೊಗಳಿಕೊಳ್ಳುತ್ತಾರೆ, ತೋರ್ಪಡಿಸಿಕೊಳ್ಳುತ್ತಾರೆ. ಆದರೆ ಕ್ರೈಸ್ತರು ತೋರ್ಪಡಿಸಿಕೊಳ್ಳುವುದಕ್ಕೋ ಹೊಗಳಿಕೊಳ್ಳುವುದಕ್ಕೆ ಹೋಗೋದಿಲ್ಲ. ಆದರೆ ಆ ಆಲಿವ್ ಮರಕ್ಕೆ, ಈ ಎಣ್ಣೆ ಮರಕ್ಕಿರುವಂಥ ಪ್ರಾಮುಖ್ಯತೆ ಮಾತ್ರ ಸೂಪರ್ ಆಗಿದೆ ಅಂತ ನಾವು ನೋಡ್ಬೋದು. ಹಾಗಾದರೆ ಸ್ವಲ್ಪ ವಾಕ್ಯದ ಮೂಲಕ್ಕೆ ಹೋಗೋಣ, ಆನಂತರ ನಮಗೆ ಗೊತ್ತಾಗುತ್ತದೆ. ಈ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ, ನಾನು ದೇವಾಲಯದ ಸೊಗಸಾದ ಎಣ್ಣೆ ಮರದಂತಿರುವೆನು. ದ ಫಸ್ಟ್ ಥಿಂಗ್, ದ ಪ್ಲೇಸ್, ಅಂದರೆ ಯಾವ ಸ್ಥಳ ಎನ್ನುವಂಥದ್ದು ಬಹಳ ಮುಖ್ಯ. ದೇವಾಲಯದಲ್ಲಿ ದೇವಜನವೇ, ಅನೇಕ ಜನರು ಲೋಕದಲ್ಲಿ ಬೆಳೆದು ಲೋಕದ ಆಶೀರ್ವಾದಗಳನ್ನು ಹೊಂದಿಕೊಂಡಿರಬಹುದು. ಆದರೆ ದೇವರ ಆಲಯದಲ್ಲಿರುವಂಥ ಆ ಪ್ರಸನ್ನತೆ ಇದೆಯಲ್ವಾ, ಆ ಒಂದು ಸಮಾಧಾನ ಇದೆಯಲ್ವಾ, ಆ ಆಶೀರ್ವಾದ ಇದೆಯಲ್ವಾ, ಅದನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಬೈಬಲಲ್ಲಿ ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯಲ್ವಾ, ಅದರ ಎಲೆ ಯಾವತ್ತೂ ಬಾಡೇ ಹೋಗುವುದಿಲ್ಲ ಅಂತ ಹೇಳುತ್ತದೆ. ಈ ಆಲಿವ್ ಗಿಡಕ್ಕೂ ಕೂಡ ಕೆಲವು ಪ್ರತ್ಯೇಕತೆಗಳಿದ್ದಾವೆ. ಅದನ್ನು ಹೋಲಿಕೆ ಮಾಡಿ ದಾವೀದನು ಮಾತ್ರ ಅಲ್ಲ, ಅನೇಕ ವಾಕ್ಯಗಳು ಬೈಬಲಲ್ಲಿ ನೀವು ನೋಡುವಾಗ ಹೋಲಿಕೆ ಮಾಡಿದರೆ ಕೆಲವು ಮುಖ್ಯವಾದಂಥ ವಾಕ್ಯಗಳನ್ನು ಕೊನೆಯಲ್ಲಿ ಹೇಳುತ್ತೇನೆ, ದಯಮಾಡಿ ಮಿಸ್ ಮಾಡ್ಕೋಬೇಡಿ. ಅದನ್ನು ನಾನು ಹೇಳುತ್ತೇನೆ. ಈ ಕನ್ನಡದಲ್ಲಿ ಓದೋಕ್ಕಿಂತ ಮುಂಚೆ, ನಾನು ಕನ್ನಡದಲ್ಲಿ ಓದೋಕ್ಕಿಂತ ಇಂಗ್ಲೀಷಲ್ಲಿ ಓದಿದಾಗ ಈ ರೀತಿಯಾಗಿತ್ತು, ಬಟ್ ಐ ಆಮ್ ಲೈಕ್ ಎ ಗ್ರೀನ್ ಆಲಿವ್ ಟ್ರೀ. ಬಟ್ ನಾನು ಅವ್ರ ಥರ ಅಲ್ಲ, ನಾನು ಪ್ರತ್ಯೇಕವಾದವನು, ನಾನು ಗ್ರೀನ್ ಆಲಿವ್ ಟ್ರೀ, ಹಸಿರಾದ ಎಣ್ಣೆ ಮರ, ಆಲಿವ್ ಟ್ರೀ. ಗ್ರೀನ್ ಅನ್ನುವುದು ಏನನ್ನು ಸೂಚಿಸ್ತದೆ ಗೊತ್ತಾ? ನಾನಿನ್ನೂ ಬದುಕಿದ್ದೀನಿ, ನನ್ನಲ್ಲಿ ಇನ್ನೂ ಜೀವ ಇದೆ, ನಾನಿನ್ನೂ ಹೋರಾಡ್ತಾ ಇದ್ದೀನಿ, ನಾನಿನ್ನೂ ಎದುರಿಸ್ತಾ ಇದ್ದೀನಿ, ಸೋತು ಹೋಗುವ ಜಾಯಮಾನ ನಂದಲ್ಲ ಅನ್ನುವಂಥದ್ದನ್ನು ಇಲ್ಲಿ ತೋರಿಸ್ತದೆ. ಗ್ರೀನ್ ಆಲಿವ್ ಟ್ರೀ. ಇವತ್ತು ನನ್ನ ಪ್ರಿಯ ದೇವಜನರೇ, ಹೊರಗಡೆಯಿಂದ ನೋಡಿದವರಿಗೆ ನಿನ್ನ ಕುಟುಂಬ, ನಿನ್ನ ಜೀವನ ಒಣಗಿ ಹೋದ ಹಾಗೆ ಕಾಣಿಸಬಹುದು. ಏನೂ ಇಲ್ಲ, ಅದರಲ್ಲಿ ಏನೂ ಇಲ್ಲ ಅಂತ ಅನ್ನಬಹುದು. ಬಟ್ ಒನ್ ಥಿಂಗ್, ದೇವರು ನಿನ್ನಲ್ಲಿ ಜೀವವನ್ನು ನೋಡ್ತಾ ಇದ್ದಾನೆ. ಒಂದು ಬೀಜದಲ್ಲಿ ಒಳಗಡೆ ಜೀವ ಇದೆ, ಅದನ್ನು ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ಅದರಂತೆ ನಿನ್ನ ಜೀವಿತ, ನನ್ನ ಜೀವಿತದಲ್ಲಿ ಫಸಲು ಇದೆ, ಫಲ ಇದೆ, ಆಶೀರ್ವಾದ ಇದೆ, ಜೀವ ಇದೆ, ಸಮೃದ್ಧಿ ಇದೆ, ಆದರೆ ಯಾರಿಗೂ ಕಾಣಿಸುತ್ತಿಲ್ಲ. ನನ್ನ ಪ್ರಿಯ ದೇವಜನವೇ, ಈ ಒಂದು ಆ ಟ್ರೀಯಲ್ಲಿ ಇರುವಂಥ ಮೊದಲ ಗುಣ ಏನು ಗೊತ್ತಾ? ಬರದಲ್ಲಿಯೂ ಕೂಡ, ಬರಗಾಲದಲ್ಲಿಯೂ ಕೂಡ ಬದುಕುತ್ತದೆ. ಮಳೆ ಇಲ್ಲ ಅಂದರೂ ಬದುಕುತ್ತದೆ. ಅದರ ಅರ್ಥ ಏನು ಗೊತ್ತಾ? ಇದರ ಬೇರುಗಳು ಆಳಕ್ಕೆ ಹೋಗಿರುವುದರಿಂದ ಇತರ ಮರಗಳು ಒಣಗಿ ಹೋಗಬಹುದು, ಆದರೆ ಈ ಎಣ್ಣೆ ಮರ, ಆಲಿವ್ ಮರ ಮಾತ್ರ ಬದುಕುತ್ತದೆ. ಈ ಲೋಕದಲ್ಲಿ ಕೆಲವು ಜನರು ಕಷ್ಟಗಳನ್ನು ಎದುರಿಸುವಾಗ ನಿಲ್ಲುವುದಿಲ್ಲ, ಶೋಧನೆಗಳು ಬಂದಾಗ ನಿಲ್ಲುವುದಿಲ್ಲ, ಸಮಸ್ಯೆಗಳು ಬಂದಾಗ ನಿಲ್ಲುವುದಿಲ್ಲ, ಸಾಲವಾದಾಗ ನಿಲ್ಲುವುದಿಲ್ಲ, ರೋಗ ಬಂದಾಗ ನಿಲ್ಲುವುದಿಲ್ಲ. ಬೇಗನೆ ಬಿದ್ದು ಹೋಗುತ್ತಾರೆ, ಒದ್ದಾಡುತ್ತಾರೆ, ಕಳವಳಗೊಳ್ಳುತ್ತಾರೆ. ಆದರೆ ನಾವು ಹೇಗೆ ಗೊತ್ತಾ? ಆಲಿವ್ ಟ್ರೀ ಅಂತೆ ಹೊಗಳಿಕೊಂಡು ಮಳೆಗಾಲದಲ್ಲಿ ಉಬ್ಬಿಕೊಂಡು ಬೇಸಿಗೆ ಕಾಲದಲ್ಲಿ ನಾವು ಕುಗ್ಗಿ ಹೋಗುವಂಥದ್ದಲ್ಲ. ಮಳೆಗಾಲವಾದರೂ ಬರಗಾಲವಾದರೂ ನಮ್ಮ ಜೀವಿತವು ಸ್ಥಿರವಾಗಿರುವಂಥದ್ದು. ನಿಜವಾದ ಕ್ರೈಸ್ತರ ಜೀವಿತ ಹೇಗೆ ಗೊತ್ತಾ? ಉಬ್ಬಿಕೊಳ್ಳುವುದು, ಕುಗ್ಗಿ ಹೋಗುವುದು ಅಲ್ಲ.
ಯಾವಾಗಲೂ ಸ್ಥಿರವಾಗಿರುವಂಥದ್ದು. ಏನೇ ಆದರೂ ಏನೇ ಸಂಭವಿಸಿದರೂ ನಾನು ಸ್ಥಿರವಾಗಿರುವೆನು. ದಾವೀದ ಭಕ್ತನು ಹೇಳ್ತಾನೆ, ಬಟ್ ಐ ಆಮ್ ಲೈಕ್ ಎ ಗ್ರೀನ್ ಆಲಿವ್ ಟ್ರೀ. ಆದರೆ ನಾನು ಹಚ್ಚ ಹಸಿರಿನ ಎಣ್ಣೆ ಮರದಂತಿದ್ದೇನೆ. ದೇವಜನವೇ, ಅದರ ಎಷ್ಟು ಆಳವಾದ ಅರ್ಥ ಇದೆಯಲ್ಲ. ಈ ಆಲಿವ್ ಟ್ರೀ ಬರಗಾಲದಲ್ಲಿಯೂ ಕೂಡ ಒಣಗಿ ಹೋಗುವುದಿಲ್ಲ. ದ ಸೆಕೆಂಡ್ ಥಿಂಗ್, ಈ ಎಣ್ಣೆ ಮರ ನಿಧಾನವಾಗಿ ಬೆಳೆಯುತ್ತದೆ. ವರ್ಷದಲ್ಲಿ ದೊಡ್ಡ ಫಲ ಕೊಡೋದಿಲ್ಲ. ಹಲವಾರು ವರ್ಷಗಳ ನಂತರ ಇದು ಫಲ ಕೊಡುತ್ತದೆ, ಕಾಯಿ ಬರ್ತದೆ, ಹಣ್ಣು ಬಿಡುತ್ತದೆ, ಹಲವಾರು ವರ್ಷಗಳ ನಂತರ. ಆದರೆ ಇದರ ಹಣ್ಣಿನ ಬೆಲೆ, ಇದರಿಂದ ಆ ಕಾಯಿನಿಂದ ಬರುವ ಎಣ್ಣೆಯ ಬೆಲೆ ದೊಡ್ಡದಾಗಿರುತ್ತದೆ. ಇಮ್ಮಿಡಿಯೇಟಾಗಿ ನಿಮಗಾಗಲಿ ನಿಮ್ಮ ಮಕ್ಕಳಿಗಾಗಲಿ ಯಾವುದೇ ನುಗ್ಗೆ ಮರದ ಆಶೀರ್ವಾದಗಳು ಬರುವುದಿಲ್ಲ. ನುಗ್ಗೆ ಮರದ ಆಶೀರ್ವಾದ ಏನು ಗೊತ್ತಾ? ದಿಢೀರ್ನೆ ಮೇಲಕ್ಕೆ ಬೆಳೆಯುತ್ತೆ, ಅದು ದಿಢೀರ್ನೆ ಗಾಳಿಗೆ ಬಿದ್ದು ಹೋಗುತ್ತದೆ. ಆದರೆ ಆಲಿವ್ ಟ್ರೀ ನಮ್ಮ ದೇಶದಲ್ಲಿ ಅದು ಸಿಗುವುದಿಲ್ಲ. ಆದರೆ ವಿದೇಶಗಳಲ್ಲಿ, ಇಸ್ರಾಯೇಲಲ್ಲಿ, ಅನೇಕ ಸುತ್ತಮುತ್ತಲಿನ ಊರುಗಳಲ್ಲಿ ಅದು ಸಿಗುತ್ತದೆ. ಅದರ ಪ್ರಾಮುಖ್ಯತೆ ಬಹಳವಾಗಿರುತ್ತದೆ. ಇಲ್ಲಿ ನಾನು ಹೇಳಿಕೆ ಬರುವಂಥ ವಿಷಯ, ನಿಧಾನವಾಗಿ ಬೆಳೆಯುತ್ತದೆ. ದೇವರ ಮಕ್ಕಳು ಆಶೀರ್ವಾದವನ್ನು ನಿಧಾನವಾಗಿ ಎದುರು ನೋಡುತ್ತಾರೆ. ತಡವಾದರೂ ಕಾಯುತ್ತಾರೆ, ಸಿಗುವ ತನಕ ಬೇಡುತ್ತಾರೆ. ಈ ನಿಧಾನವಿಕೆ, ಈ ತಾಳ್ಮೆ, ಈ ಕಷ್ಟದಲ್ಲಿಯೂ ಕೂಡ ಬೆಳೆಯುವ ಗುಣ ಲೋಕದವರಲ್ಲಿ ಇದೆಯಾ? ನಮ್ಮ ಮಕ್ಕಳು, ನಾವು ಕೂಡ ವಿಶ್ವಾಸದಲ್ಲಿ ನಿಧಾನಿಸಬೇಕು. ದೇವರು ಘನವಾದದ್ದನ್ನು ಕೊಡುತ್ತಾರೆ, ಘನವಾದದ್ದನ್ನು ಕೊಡುತ್ತಾರೆ. ದೇವಜನವೇ, ಬೇಗ ಬೇಗ ಮಾಡುವುದಲ್ಲ. ಅದಕ್ಕೆ ಹನ್ನೆರಡು ಹೇಳುತ್ತಾಳೆ, ನಾನು ದೇವರಲ್ಲಿ ಬೇಡಿ ಪಡಕೊಂಡೆನು ಎಂಬುದಾಗಿ. ಲೋಕದವರಿಗೆ ಹಾಗೆ ಸಿಗ್ಬೋದು ಗರ್ಭಫಲ. ಲೋಕದವರು ಹಾಗೆಯೇ ಲವ್ ಮಾಡಿ ಹೊರಟೋಗ್ಬೋದು. ಕೆಲವರು ಹಾಗೆ ಮೋಸ ಮಾಡಿ ಸಂಪಾದನೆ ಮಾಡ್ಕೋಬೋದು, ಕಳ್ಳತನ ಮಾಡಿ ಕೆಟ್ಟತನದಲ್ಲಿ ಜಾಬ್ ಮಾಡ್ಕೋಬೋದು, ಪ್ರಮೋಷನ್ ಮಾಡ್ಕೋಬೋದು. ಆದರೆ ದೇವರ ಮಕ್ಕಳು ಆ ರೀತಿ ಅಲ್ಲ. ನನ್ನ ಪ್ರಮೋಷನ್ ಲೇಟ್ ಆದರೂ ಪರವಾಗಿಲ್ಲ, ಮದುವೆ ಲೇಟ್ ಆದರೂ ಪರವಾಗಿಲ್ಲ, ಗರ್ಭಫಲ ತಡವಾದರೂ ಪರವಾಗಿಲ್ಲ, ಆಶೀರ್ವಾದ ತಡವಾದರೂ ಪರವಾಗಿಲ್ಲ, ಬಿಸ್ನೆಸ್ ಉನ್ನತಿ ನನಗೆ ಸಿಗದೇ ಇದ್ದರೂ ಪರವಾಗಿಲ್ಲ, ಕೆಟ್ಟದ್ದಕ್ಕೆ ನಾನು ಕೈ ಹಾಕುವುದಿಲ್ಲ. ಎಂಥ ಮಾತಲ್ವಾ? ಬಟ್ ಐ ಆಮ್ ಲೈಕ್ ಎ ಓಲಿವ್ ಟ್ರೀ ಅಂತ ಹೇಳ್ತಾನೆ ದಾವೀದನು. ಅವ್ರ ಥರ ಅಲ್ಲ, ನಾನು ಕೊನೆಯಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೀನಿ ವಾಕ್ಯಗಳನ್ನು. ನಾನು ಆ ರೀತಿಯಾಗಲ್ಲ. ಮೂರನೇದು ಗುಣ ಏನು ಗೊತ್ತಾ? ಈ ಆಲಿವ್ ಟ್ರೀಯನ್ನು ನೀವು ಕತ್ತರಿಸಿದರೂ ಮತ್ತೆ ಬೆಳೆಯುತ್ತದೆ. ಕ್ರೈಸ್ತರ ಜೀವಿತ ಕೂಡ ಹಾಗೇನೆ ದೇವಜನವೇ. ಅನೇಕ ಹಿಂಸೆಗಳು, ತಡೆಗಳು, ತೊಂದರೆಗಳು, ನೋವುಗಳು ಬಂದಾಗ್ಯೂ ಕೂಡ ಕ್ರೈಸ್ತರಾದವರು ಖಂಡಿತವಾಗಿ ಅವರನ್ನು ಕಡಿದರೂ ಮತ್ತೆ ಅವರು ಬೆಳೆಯುತ್ತಾರೆ. ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಹೇಳಿದರು, ಕ್ರೈಸ್ತರನ್ನ ಮುಟ್ಟಬೇಡ್ರಿ, ಮುಟ್ಟಿದಷ್ಟು ಅವರು ಬೆಳೀತಾರೆ. ಹೌದು, ನಾವು ಬಿಸಿಲಿಗೆ ಬಾಡಿ ಹೋಗುವಂಥವರಲ್ಲ. ಯಾಕೆಂದರೆ ಬೆಂಕಿಯಲ್ಲಿ ಹುಟ್ಟಿದವರು. ಅಂದರೆ ರಕ್ತಸಾಕ್ಷಿಗಳಾಗಿ, ಹತಸಾಕ್ಷಿಗಳಾಗಿ ಬಂದ ವಿಶ್ವಾಸ ಬೆದರಿಕೆಗಳಿಗೆ ಹೊರಟೋಗುತ್ತಾ? ಇವತ್ತು ನಿಮ್ಮ ನನ್ನ ಜೀವಿತ ಖಂಡಿತವಾಗಿಯೂ ಬೆದರಿಕೆಗಳಿಗೆ ಹೊರಟು ಹೋಗುವಂಥ ಜೀವಿತ ಅಲ್ಲ. ಅನೇಕ ಬೆದರಿಕೆಗಳು, ಅನೇಕ ವಿರೋಧಗಳು, ಅನೇಕ ನೋವುಗಳು ಬಂದಾಗ್ಯೂ ಕೂಡ ದೇವಜನವೇ, ಒಂದು ಮಾತು ದೇವರು ವಾಕ್ಯ ಹೇಳ್ತದೆ, ನಿನ್ನನ್ನು ಕಡಿದಷ್ಟು ನೀನು ಬೆಳೆಯುವೆ. ಈ ಆಲಿವ್ ಟ್ರೀ ಒಂದು ಎಣ್ಣೆ ಮರ ಗೊತ್ತಾ? ಕಡಿದಷ್ಟು ಅದು ಬರುವುದಕ್ಕೆ ಹೋಗುತ್ತದೆ, ಬೆಳೆಯುತ್ತದೆ. ನಿಮ್ಮ ನನ್ನ ಜೀವನ ಅದೇ ರೀತಿಯಲ್ಲಿ. ದಾವೀದನು ತನ್ನನ್ನು ತಾನು ಹೋಲಿಕೆ ಮಾಡಿಕೊಂಡು ಹೇಳ್ತಿದ್ದಾನೆ, ನನ್ನನ್ನು ಕಡಿದಷ್ಟು. ಇದರ ಹಿನ್ನೆಲೆ ನಿಮಗೆ ಗೊತ್ತಾ? ಸುಂದರವಾದ ಹಿನ್ನೆಲೆ. ಪ್ರಿಯ ದೇವಜನವೇ, ದಾವೀದನು ಒಬ್ಬ ಮಹಾಯಾಜಕನ ಬಳಿಯಲ್ಲಿ ಹೋಗುತ್ತಾನೆ. ಮಹಾಯಾಜಕನ ಬಳಿಯಲ್ಲಿ ಹೋದಾಗ ಅವನು ಗೊಲ್ಯಾತನ ಕತ್ತಿಯನ್ನು ಇವನಿಗೆ ಕೊಟ್ಟು ಇವನಿಗೆ ಸ್ವಲ್ಪ ಬೇಕಾದ ವಸ್ತುಗಳನ್ನು ಕೊಡುತ್ತಾನೆ. ಆ ವಸ್ತುಗಳನ್ನು ತೆಗೆದುಕೊಂಡು ಉಪಯೋಗಿಸಿದ್ದಕ್ಕೆ ಎದೋಮೆನನ್ನುವಂಥವನು ಹೋಗಿ ಈ ವಿಷಯವನ್ನು ಸೌಲ ಮಹಾರಾಜನಿಗೆ ಹೇಳ್ತಾರೆ. ಅಯ್ಯ, ಇಂಥ ಮಹಾಯಾಜಕರು ಅವನಿಗೆ ಹೆಲ್ಪ್ ಮಾಡಿದ್ದಾರೆ ಅಂತ. ಆ ಸೌಲನು ಬಂದು ಸುಮಾರು 25 ಯಾಜಕರನ್ನು ಸಾಯಿಸಿಬಿಡ್ತಾನೆ, ಕೊಂದುಬಿಟ್ಟು ಅವನಿಗೆ ನೀವು ಸಹಾಯ ಮಾಡ್ತೀರಾ ಅಂತ. ನೋಡಿ, ವಿರೋಧಿಗಳು ಅವನಿಗೆ ಮಟ್ಟ ಹಾಕಲಿಕ್ಕೆ ಬಂದಾಗಲೂ, ಸಹಾಯವನ್ನು ತಡೆಯಲಿಕ್ಕೆ ಬಂದಾಗಲೂ ಕೂಡ ಆ ದಾವೀದನು ಎಂದಿಗೂ ಕೂಡ ಅವನು ಕುಗ್ಗಲಿಲ್ಲ. ಕಡಿದಷ್ಟು ಬೆಳೆಯುವಂಥ ಗುಣ ಕ್ರೈಸ್ತರ ಗುಣ.
ಹಿಂಸಿಸಿದಷ್ಟು ಬೆಳೆಯುವಂಥದ್ದು, ನೋಯಿಸಿದಷ್ಟು ದೃಢವಾಗಿರುವಂಥದ್ದು, ನಮಗೆ ಬಾಧೆ ಪಡಿಸಿದಷ್ಟು ಭಯಪಡಿಸಿದಷ್ಟು ಧೈರ್ಯವಂತರು ನಾವಾಗಿದ್ದೇವೆ. ಅದೇ ಕ್ರೈಸ್ತರ ಗುಣವಾಗಿದೆ. ಹೌದು, ಹಿಂಸಿಸಿದಷ್ಟು ಪ್ರೀತಿಸುವ, ಕ್ಷಮಿಸುವ ಗುಣವನ್ನು ದೇವರು ತನ್ನ ಮಕ್ಕಳಿಗೆ ಮಾತ್ರ ಕೊಟ್ಟಿದ್ದಾರೆ. ಈ ಆಲಿವ್ ಟ್ರೀ ಥರ ದಾವೀದನು ಹೇಳ್ತಾನೆ, ಬಟ್ ಐ ಆಮ್ ಲೈಕ್ ಎ ಗ್ರೀನ್ ಆಲಿವ್ ಟ್ರೀ. ಇಂಗ್ಲೀಷಲ್ಲಿ ಎಷ್ಟು ಸೂಪರಾಗಿ ಹೇಳಿದೆ ಅಲ್ವಾ, ನಾನಾದರೂ ಎಣ್ಣೆಯ ಮರದಂತೆ, ಅಚ್ಚ ಹಸಿರಿನ ಎಣ್ಣೆಯ ಮರದಂತಿರುವೆನು. ಇಲ್ಲಿ ಕನ್ನಡದಲ್ಲಿ ಸೊಗಸಾದ ಎಣ್ಣೆಯ ಮರ ಅಂತಿದೆ, ಆದರೆ ಇಂಗ್ಲೀಷಲ್ಲಿ ನೋಡುವಾಗ ಜಸ್ಟ್ ಗ್ರೀನ್ ಆಲಿವ್ ಟ್ರೀ ಇನ್ ದ ಹೌಸ್ ಆಫ್ ಗಾಡ್ ಅಂತ ಹೇಳ್ತದೆ. ಅಲ್ಲಿ ಹೇಳ್ತಾ ಇರುವಂಥದ್ದು ದೇವಾಲಯದಲ್ಲಿ, ಇನ್ ದ ಹೌಸ್ ಆಫ್ ಗಾಡ್, ದೇವರ ಆಲಯದಲ್ಲಿ. ವಾಟ್ ಎ ಬ್ಯೂಟಿಫುಲ್ ವರ್ಸ್ ಅಲ್ವಾ, ಸುಂದರವಾದಂಥ ವರ್ಸ್. ಕೆಲವು ಸಾರಿ ಕನ್ನಡದಲ್ಲಿ ನೇರವಾಗಿ ಅಷ್ಟೊಂದು ಆಳವಾದ ಅರ್ಥ ಗೊತ್ತಿಲ್ಲ, ಇಂಗ್ಲೀಷ್ ಗೊತ್ತಿರೋರಿಗೆ ಅದರ ಮೀನಿಂಗ್ ಅಷ್ಟು ಚೆನ್ನಾಗಿರ್ತದೆ. ಪ್ರಿಯ ದೇವಜನವೇ, ಇಲ್ಲಿ ಹೇಳ್ತದೆ, ಐ ಆಮ್ ಲೈಕ್ ದಟ್, ಐ ಟ್ರಸ್ಟ್ ಇನ್ ದ ಸ್ಟೆಡ್ಫಾಸ್ಟ್ ಲವ್ ಆಫ್ ಗಾಡ್. ನಾನು ಆತನ ನಿರಂತರವಾದಂಥ ಪ್ರೀತಿಯಲ್ಲಿ ನಂಬುತ್ತೇನೆ ಅಂತ ಹೇಳ್ತದೆ. ಕನ್ನಡದಲ್ಲಿ ಏನು ಹೇಳ್ತದೆ, ದೇವರ ಕೃಪೆಯನ್ನು ಯುಗ ಯುಗಾಂತರಗಳಲ್ಲಿಯೂ ನಂಬಿಕೊಂಡಿರುವೆನು. ಅಲ್ಲಿ ಸ್ಟೆಡ್ಫಾಸ್ಟ್ ಲವ್ ಅಂದರೆ ಇಲ್ಲಿ ಕೃಪೆ ಎಂದು ಹೇಳಿದ್ದಾರೆ. ನನ್ನ ಪ್ರಿಯ ದೇವಜನವೇ, ದೇವರು ನಮ್ಮ ಕರ್ತನು, ನಮ್ಮನ್ನು ಬೆಳೆಸುವ ಆತನು. ನಮ್ಮನ್ನು ಕಡಿಯುವವರು ಇರ್ತಾರೆ, ಒಣಗಿಸುವ ಪರಿಸ್ಥಿತಿಗಳು ಬರ್ತವೆ, ಹೌದಲ್ವಾ? ಆದರೆ ಇಲ್ಲಿ ಹೇಳಿರುವ ಹಾಗೆ ನಮ್ಮ ಆಶೀರ್ವಾದ ನಿಧಾನವಾಗಬಹುದು. 3 ಕಾರ್ಯಗಳನ್ನು ಹೇಳಿದ್ದೇನೆ. ಒಂದು, ಬರಗಾಲದಲ್ಲಿಯೂ ಬೆಳೆಯುತ್ತದೆ. ಅಂದರೆ ವಾತಾವರಣಗಳು ನಿಮ್ಮ ಜೀವಿತದಲ್ಲಿ ಏನೇ ಬರಬಹುದು, ಕಷ್ಟಕಾಲ, ಸಾಲದ ಸಮಯ, ರೋಗದ ಸಮಯ, ಹಿಂಸೆಯ ಸಮಯ, ಶೋಧನೆಯ ಸಮಯ, ಇವುಗಳಲ್ಲಿ ಸ್ಥಿರವಾಗಿರುವಂಥದ್ದು ಆಗಿರಬೇಕು. 2ನೇದು, ನಿಧಾನವಾಗಿ ಬೆಳೆಯುತ್ತದೆ. ನಿಮ್ಮ ಆಶೀರ್ವಾದ ನಿಧಾನವಾದರೂ ಕೂಡ ನೀವು ಕುಗ್ಗಿ ಹೋಗಬಾರದು, ಕುಗ್ಗಿ ಹೋಗುವುದಿಲ್ಲ. ಆದರೆ ಯಾರು ನಿಜವಾಗಿ ಕ್ರಿಸ್ತನಲ್ಲಿ ಬೆಳೆಯೋದಿಲ್ವೋ, ಬೇಗನೆ ಅಯ್ಯೋ ನೋಡು ಆ ಹೂವಿನ ಗಿಡ ಅದ ಹಾಗೆ ಬೇಗ ಹೂವು ಬಿಡ್ತು, ಕಲರ್ ಬಿಡ್ತು, ಎಷ್ಟು ಚೆನ್ನಾಗಿದೆ, ಅವರ ಆಶೀರ್ವಾದ ನೋಡು, ಅವರ ಜೀವಿತ ನೋಡು ಅಂತ ದಯಮಾಡಿ ಹಾಗೆ ಅಂದುಕೊಳ್ಳಬೇಡಿ. ಯಾಕೆಂದರೆ ದೇವರು ನಮ್ಮನ್ನು ಸ್ವಲ್ಪ ಕಾಲಕ್ಕೆ ಇರುವಂಥವನಲ್ಲ, ಯುಗ ಯುಗಾಂತರಗಳಲ್ಲಿಯೂ ನಂಬಿಕೊಂಡಿರುವೆನು. ದೇವರು ನಮ್ಮನ್ನು ಆರಿಸಿಕೊಂಡಿರುವುದು ಒಂದು ಪರ್ಟಿಕ್ಯುಲರ್ ಮಳೆಗಾಲದಲ್ಲಿ ಇದ್ದು ಬಾಡಿ ಹೋಗುವುದಕ್ಕಾಗಿ ಅಲ್ಲ. ನಮ್ಮನ್ನು ದೇವರು ಇಟ್ಕೊಂಡಿರೋದು, ದೇವರು ನಮ್ಮನ್ನು ಎಲ್ಲ ಕಾಲಗಳಲ್ಲಿಯೂ ತನ್ನ ನಾಮ ಮಹತ್ವವನ್ನು ನಾವು ತೋರಿಸಬೇಕೆಂದು ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಅದಕ್ಕೆ ಹೇಳೋದು ಯುಗ ಯುಗಾಂತರಗಳಲ್ಲಿ. ನನ್ನ ಪ್ರಿಯದಿನ 3ನೇದು, ಕಡಿದಷ್ಟು ಬೆಳೆಯುವಂಥ ಗುಣ ಈ ಒಂದು ಮರದಲ್ಲಿ ಇದೆ. ನಿಮಗೆ ಶೋಧನೆ ಬಂದಷ್ಟು, ತಡೆಗಳು ಬಂದಷ್ಟು ನೀವು ಚಿಗುರಬೇಕೇ ಹೊರತು ಬಿದ್ದು ಹೋಗಬಾರ್ದು. ಕಳೆದ ಸಾರಿ ನಾನೊಂದು ಕಲ್ಲು ಬಂಡೆ ಗಿಡದನ್ನು ನಿಮಗೆ ತೋರಿಸಿದ್ದೆ. ಬಂಡೆ ಆ ಗಿಡದ ಮೇಲೆ ಒತ್ತಡ ಬಿದ್ದಾಗಲೂ ಆ ಗಿಡ ಬಗ್ಗಿ, ಈ ಥರ ಬಗ್ಗಿ ಮೇಲಕ್ಕೆ ಬೆಳೆಯುತ್ತದೆ. ಒತ್ತಡಗಳು ಬಂದರೆ ಅದರ ಕೆಳಗಡೆ ಬಿದ್ದು ಸೋತು ಹೋಗುವಂಥವರಲ್ಲ ಕ್ರೈಸ್ತ ಮಕ್ಕಳು. ವಿಶ್ವಾಸದಲ್ಲಿ ಬಲಹೀನಗೊಳ್ಳುವಂಥವರಲ್ಲ, ಬಲಪಡುವಂಥವರು ನಾವಾಗಿದ್ದೇವೆ. ಈ ಒಂದು ಆಲಿವ್ ಟ್ರೀ ಬಗ್ಗೆ ನಮಗೆ ಹೇಳ್ತಾ ಇರುವಂಥದ್ದು 2ನೇ ಒಂದು ವಿಷಯವನ್ನು, ವಾಕ್ಯವನ್ನು ನಾನು ನಿಮಗೆ ಓದುವುದಕ್ಕಿಂತ ಮುಂಚೆ ಈ ಒಂದು ಆಲಿವ್ ಟ್ರೀ ನಮಗೆ ಕಲಿಸುವುದೇನೆಂದರೆ, ಕೆಲವು ಸಾರಿ ನಾವು ಕೆಲಸ ಕಳ್ಕೊಳ್ಬೋದು, ಆರೋಗ್ಯ ಕಳ್ಕೊಳ್ಬೋದು. ಆದರೆ ಒಂದು ವಿಷಯ, ನಿಮ್ಮ ಬೇರುಗಳು ಹಸಿರಾಗಿದ್ದರೆ ಮತ್ತೆ ಚಿಗುರುತ್ತದೆ. ಆಮೇಲೆ ಅದು ಬಹಳ ಮುಖ್ಯ. ಮೇಲೆ ಕಡಿದು ಮರ ಬಿದ್ದೋದ ಸ್ಥಿತಿಗೆ ಬಂದರೂ ಅದರ ಬೇರಿಂದ ಕೂಡ ಚಿಗುರುತ್ತದಂತೆ. ಹೌದು, ಅದಕ್ಕೆ ಸಾಧಕವಾಗಿ ನಾವು ಯೆಶಾಯ 11ನೇ ಅಧ್ಯಾಯ 1ನೇ ವಚನದಲ್ಲಿ ಇಷಯನ ಬುಡದಿಂದ ಒಂದು ಚಿಗುರು ಒಡೆಯುವುದು, ಅದರ ಬೇರಿನಿಂದ ಹೊರಟ ತಳಿರು ಫಲಿಸುವುದು. ಹೌದು, ಇದು ನಿಜವಾಗಿಯೂ ಯೇಸು ಕ್ರಿಸ್ತನ ಬಗ್ಗೆ ಹೇಳಿದರೂ ಕೂಡ ಒಂದು ಬೇರಿನಿಂದ, ಬುಡದಿಂದ ಒಂದು ಚಿಗುರು ಬರೋದ್ರ ಕುರಿತು ಆ ಒಂದು ಹೋಲಿಕೆಯನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತದೆ. ನನ್ನ ಪ್ರಿಯ ದೇವಜನರೇ, ಆದ್ದರಿಂದ ಈ ವಾಕ್ಯವನ್ನು ನಾವು ನೋಡುವಾಗ ಈ ಬೈಬಲ್ನಲ್ಲಿ ಈ ಒಂದು ಎಣ್ಣೆ ಮರದ ಸಂಕೇತಗಳೇನಪ್ಪ? ಒಂದು, ಶಾಂತಿಗೆ ಸಂಕೇತವಾಗಿದೆ. ನೀವು ಆದಿಕಾಂಡ ಗ್ರಂಥದಲ್ಲಿ 8ನೇ ಅಧ್ಯಾಯ ಆದಿಕಾಂಡ ಗ್ರಂಥದಲ್ಲಿ ನೀವು ನೋಡುವಾಗ, ಯಾವಾಗ ನೋಹನು ಪಾರಿವಾಳವನ್ನು ಆಚೆ ಬಿಡ್ತಾನೋ ನೀವು ನೋಡ್ತೀರಾ, ಎಲ್ಲ ಮರಗಳು ಒಣಗಿ ಹೋಗಿ, ಅದರ ಎಲ್ಲ ಮರಗಳು ಕೊಳೆತೋಗಿರ್ಬೋದು ಅಲ್ವಾ? ಎಲ್ಲ ಮರಗಳು ಕೊಳೆತೋಗಿರ್ಬೋದು.
ದೇವರು ಆಮೇಲೆ ಅವುಗಳನ್ನು ಜೀವ ಕೊಡ್ತಾನೆ ಇಲ್ಲ ಅಂತಲ್ಲ. ಆದರೆ ಈ ಪಾರಿವಾಳವು ಅದರ ಬಾಯಲ್ಲಿ ಎಣ್ಣೆ ಮರದ ಎಲೆಯನ್ನು ಸಸಿಗಳನ್ನು ಕಿತ್ಕೊಂಡು ಬಂತು. ಅದರರ್ಥ ನೋಡಿ, ಆ ಮರ ನೀರಿನಲ್ಲಿಯೂ ಕೊಳೆತು ಹೋಗದೆ ನಿಂತುಕೊಳ್ಳುತ್ತದೆ. ಬರಗಾಲದಲ್ಲಿಯೂ ನೀರಿನಲ್ಲಿಯೂ ಕ್ರೈಸ್ತರಾದ ನಾವು, ದೇವರ ಭಕ್ತರಾದ ನಾವು ಎಲ್ಲ ಪರಿಸ್ಥಿತಿಗಳನ್ನು ನಿಭಾಯಿಸಿ ಎದುರಿಸಿ ನಿಲ್ಲಬೇಕು ಎಂಬುದು ಇದರ ಅರ್ಥ. ಎರಡನೇದಾಗಿ ಇದು ಅಭಿಷೇಕಕ್ಕೆ ಸೂಚನೆಯಾಗಿದೆ. ಹೌದು, ನೀವು ನೋಡ್ತಾ ಇದ್ದೀರಾ, ಈ ಒಂದು ಆಲಿವ್ ಆಯಿಲನ್ನು, ಈ ಎಣ್ಣೆ ಮರವನ್ನು ಅಭಿಷೇಕ ಮಾಡಲಿಕ್ಕೆ ಉಪಯೋಗಿಸ್ತಾರೆ. ಎಲ್ಲಿ? ರಾಜರಿಗೆ, ಯಾಜಕರಿಗೆ, ಮುಖ್ಯವಾದಂಥ ವ್ಯಕ್ತಿಗಳಿಗೆ ಅಭಿಷೇಕ ಮಾಡುವುದಕ್ಕೆ ಉಪಯೋಗಿಸುವಂಥ ಎಣ್ಣೆಯು ಇದಾಗಿದೆ. ಮೂರನೆಯದು, ಇದು ಪವಿತ್ರಾತ್ಮನಿಗೆ ಸಾದೃಶ್ಯವಾಗಿದೆ. ಪವಿತ್ರಾತ್ಮನ ಕಾರ್ಯದ ಕುರಿತಾಗಿ ಇದು ಹೇಳುವುದನ್ನು ನಾವು ಜಕರ್ಯನ ಗ್ರಂಥದಲ್ಲಿ ನೋಡ್ತಾ ಇದ್ದೇವೆ. ನಾಲ್ಕನೆಯದಾಗಿ, ಈ ಆಲಿವ್ ಆಯಿಲ್ ಬಂದ್ಬಿಟ್ಟು ಆರೋಗ್ಯವನ್ನುಂಟು ಮಾಡುತ್ತದೆ. ಅಡಿಗೆಗೆ ಉಪಯೋಗಿಸ್ತಾರೆ. ಆಶೀರ್ವಾದಕರದ ಎಲ್ಲ ಕಾರ್ಯಗಳಿಗೂ ಉಪಯೋಗಿಸುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನನ್ನ ಪ್ರಿಯ ದೇವಜನರೇ, ನೀವು ನಾನು ಕೂಡ ಕರ್ತನಿಗಾಗಿ ಉಪಯೋಗಿಸಲ್ಪಡ್ತೇವೆ. ಕೀರ್ತನೆಗಳಲ್ಲಿ ಇನ್ನೊಂದು ಮಾತಿದೆ. 92ನೆಯ ಕೀರ್ತನೆ 12ರಿಂದ ಇರುವಂಥ ವಾಕ್ಯಗಳು, ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು, ಲೆಬನೋನಿನ ದೇವದಾರ ವೃಕ್ಷದ ಹಾಗೆ ವೃದ್ಧಿಯಾಗುವರು, ಯೆಹೋವನ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಟ್ಟವರು, ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು, ಮುಪ್ಪಿನಲ್ಲಿಯೂ ಫಲಿಸುವರು, ಪುಷ್ಟಿಯಾಗಿದ್ದು ಶೋಭಿಸುವರು. ಇಲ್ಲಿ ಹೇಳ್ತದೆ, ದೇ ವಿಲ್ ಫ್ಲರಿಶ್ ಲೈಕ್ ಎ palm tree and grow like a cedar in Lebanon. They are planted in the house of the Lord. ಕೆಲವು ಮರಗಳು ಅಲ್ಲಿ ಹೇಳ್ತದೆ ದೇ ಸ್ಟಿಲ್ ಬಿಯರ್ ಫ್ರೂಟ್ ಇನ್ ಓಲ್ಡ್ ಏಜ್. ಈ ಆಲಿವ್ ಟ್ರೂ ಕೂಡ ಅದೇನೆ, ವಯಸ್ಸಾದರೂ ಕೂಡ ಅದು ಪಾಲಿಸುತ್ತದೆ. ಇವತ್ತು ದೇವರ ಆಶೀರ್ವಾದ ಏನು ಗೊತ್ತಾ? ಸ್ವಲ್ಪ ಕಾಲ ಇದ್ದು ತಳಕ್ಕಂತ ನೀನು ಬೆಳಗಿ ಹೊರಟೋಗ್ತೀಯಾ, ನಿತ್ಯ ಕಾಲಕ್ಕೆ ಇರ್ತೀಯ ಅಂತ ದೇವರು ಕೇಳ್ತಾರೆ. ಯಾವ ಆಶೀರ್ವಾದ ನಿನಗೆ ಬೇಕು ಅಂತ ದೇವರು ಕೇಳ್ತಾರೆ. ದೇವರೇ ಪರವಾಗಿಲ್ಲ, ಸ್ವಲ್ಪ ಕಾಲಕ್ಕೆ ನಾನು ಕೊಡು ಅಂದರೆ ದೇವರು ಕೊಡಲಿಕ್ಕೇನು ಶಕ್ತನೂ ಇಲ್ಲ ಅಂತಲ್ಲ. ಅದಕ್ಕೆ ತುಂಬ ಕೆಟ್ಟತನವನ್ನು ಪಾಲನೆ ಮಾಡಬೇಕಾಗ್ತದೆ. ಲಂಚ ತಗೋಬೇಕು, ಮೋಸ ಮಾಡಬೇಕು, ಸುಳ್ಳು ಹೇಳಬೇಕು, ಕಳ್ಳತನ ಮಾಡಬೇಕು, ದುಷ್ಟತನ ಜೀವಿಸಬೇಕು. ನಿಜವಾಗಿಯೂ ಸಂಪತ್ತು ಸಿಗುತ್ತದೆ, ಅದೆಲ್ಲ ಲೋಕದ ಜನರು ಮಾಡ್ತಾರೆ. ದೇವರು ಹೇಳ್ತಾರೆ, ಅಂಥ ಆಶೀರ್ವಾದ ನಿನಗೆ ಯಾಕೆ ಬೇಕು? ನಾನು ಕೊಡುವಂಥದ್ದು ಯುಗ ಯುಗಾಂತರಗಳ ಆಶೀರ್ವಾದ, ನಿತ್ಯವಾದ ಆಶೀರ್ವಾದ, ಚೆನ್ನಾಗಿರುವಂಥ ಆಶೀರ್ವಾದ. ಇಲ್ಲಿ ಹೇಳ್ತಾ ಇರುವಂಥದ್ದು, ಮುಪ್ಪಿನಲ್ಲಿಯೂ ಫಲಿಸುವರು. ನಾವು ಫ್ರೂಟ್ ಇನ್ ಓಲ್ಡ್ ಏಜ್. ಎಷ್ಟೋ ಜನರು ನೀವು ವಯಸ್ಸಾದವರಿದ್ದೀರಾ, ನೀವು ಈಗಲೂ ಫಲಿಸ್ತಾ ಇದ್ದೀರಾ, ದೇವರಲ್ಲಿ ಬೆಳೀತಾ ಇದ್ದೀರಾ. ಅದು ಈ ಮರಗಳ ಪ್ರಾಮುಖ್ಯತೆ. ಈ ಕೆಲವು ಮರಗಳ ಕುರಿತಾಗಿ ಹೇಳುವುದು ಬಹಳ ಬಹಳ ಚೆನ್ನಾಗಿರುವಂಥದ್ದು. ಇಲ್ಲಿ ಹೋಶೇಯನ ಗ್ರಂಥದಲ್ಲಿ ಕೂಡ 14ನೇ ಅಧ್ಯಾಯ 6ನೇ ವಚನದಲ್ಲಿ, ಅದರ ರೆಂಬೆಗಳು ಹರಡುವವು, ಅದರ ಅಂದವು ಒಲೀವ ಮರದಂತೆ ಕಂಗೊಳಿಸುವುದು. ಒಲೀವ ಮರದಂತೆ ಕಂಗೊಳಿಸುವುದು ಏನು? ಅದರ ಅಂದ. ಇಮ್ಮಿಡಿಯೇಟಾಗಿ ಚಿಕ್ಕ ಪ್ರಾಯದಲ್ಲಿ, ಸಣ್ಣ ಪ್ರಾಯದಲ್ಲಿ ಅದಕ್ಕೆ ಆ ಅಂದ, ಆಕರ್ಷಣೆ, ಆಶೀರ್ವಾದ, ಫಲ ಕಾಣಿಸ್ತೇ ಇರ್ಬೋದು. ಕಾಲ ಬಂದಾಗ ಬರುತ್ತದೆ. ನಿಮಗೊಂದು ಸಮಯ ಇದೆ. ದೇವರು ನಿಮ್ಮನ್ನು ಎಣ್ಣೆ ಮರದಂತೆ, ಒಲೀವ ಮರದಂತೆ ಎಣ್ಣೆ ಮರದಂತೆ ದೇವರು ನಿಮ್ಮನ್ನು ಉಪಯೋಗಿಸ್ತಾನೆ. ಇಂಗ್ಲೀಷಲ್ಲಿ ಹೇಳ್ತದೆ, ಈ ಶೂಟ್ ಶಲ್ ಸ್ಪ್ರೆಡ್ ಔಟ್, ಈಸ್ ಬ್ಯೂಟಿ ಶಲ್ ಬಿ ಲೈಕ್ ದ ಆಲಿವ್. ಬ್ಯೂಟಿ ಅನ್ನೋದು ಏನು ಲೌಕಿಕವಾದ ಶಾರೀರಿಕವಾದದ್ದಲ್ಲ, ಆತ್ಮೀಕವಾದದ್ದು, ದೈವಿಕವಾದದ್ದು, ದೇವರು ಕೊಡುವಂಥ ಆಶೀರ್ವಾದವಾಗಿದೆ. ನನ್ನ ಪ್ರಿಯ ದೇವಜನವೇ, ನಾನು ಬೇಗನೆ ಹೋಗ್ತೇನೆ. ಯೆರೆಮೀಯನ ಗ್ರಂಥ 11ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ, ಯೆಹೋವನು ನಿನಗೆ ಸುಂದರ ಫಲದಿಂದ ಅಂದವಾದ ಅಚ್ಚನೆಯ ಒಲೀವ ಮರವೆಂದು ಹೆಸರಿಟ್ಟಿದ್ದನೋ. ಅಲ್ಲಿ ಹೇಳ್ತಾ ಇದೆ, ನಿನಗೇನು ಮಾಡಿದನು? ಒಲೀವ ಮರ. ಎಂಥ ಮರ? ಅಂದವಾದ ಅಚ್ಚನೆಯ ಅಂದರೆ ಹಸಿರಾದ ಮರ. ಇದೇ ಅಲ್ವಾ ದಾವೀದನು ಹೇಳ್ತಾ ಇರೋದು, ಐ ಆಮ್ ಲೈಕ್ ಎ ಗ್ರೀನ್ ಆಲಿವ್ ಟ್ರೀ. ನಾನು ಏನಂದರೆ ಬಹಳ ಹಸನೆಯ ಗಿಲಿವ್ ಟ್ರೀ. ಅಲ್ಲಿ ಹೇಳಿದೆ, ಎಲ್ಲಿ? ಇನ್ ದ ಹೌಸ್ ಆಫ್ ದ ಲಾರ್ಡ್.
ನಾವೆಲ್ಲಿದ್ದೇವೆ? ಲೋಕದಲ್ಲಿ ಅಲ್ಲ, ದೇವರ ಸಮ್ಮುಖದಲ್ಲಿ. ಐ ಟ್ರಸ್ಟ್ ಇನ್ ದ ಸ್ಟೆಡ್ಫಾಸ್ಟ್ ಲವ್ ಆಫ್ ಗಾಡ್ ಫಾರ್ ಎವರ್ ಆ್ಯಂಡ್ ಎವರ್. ಆತನ ನಿರಂತರವಾದ ಯುಗ ಯುಗಾಂತರದ ಪ್ರೀತಿಯನ್ನು ನಾನು ನಂಬುತ್ತೇನೆ. ಆಮೇನ್. ನನ್ನ ಪ್ರಿಯ ದೇವಜನವೇ, ಎಂಥ ಒಂದು ಸುಂದರವಾದಂಥ ಮಾತನ್ನು ಯೆರೆಮೀಯನು ಕೂಡ ಹೇಳ್ತಾ ಇದ್ದಾನೆ, ಅಂದವಾದ ಅಚ್ಚನೆಯ ಒಲಿಯುವ ಮರವೆಂದು. ಈಗ ನಾನು ಹೇಳಬೇಕಾಗಿರುವಂಥ ವಾಕ್ಯಗಳನ್ನು ನಿಮಗೆ ಹೇಳುತ್ತೇನೆ. ಒಂದು ಸಾರಿ ಈ ಕೀರ್ತನೆ 52ರ 1ನೇ ವಾಕ್ಯವನ್ನು ತೆಗೆಯಿರಿ. ಆ 1ನೇ ವಾಕ್ಯವನ್ನು ನೋಡ್ರಿ. ದುಷ್ಟ ಅಧಿಕಾರಿಯೇ, ನೀನು ಕೆಡುಕು ಮಾಡಿ ಹಿಗ್ಗುವುದೇನು? ಕೆಲವು ಮರಗಳೇನು ಮಾಡ್ತಾವೆ ಗೊತ್ತಾ? ಕೆಟ್ಟದ್ದನ್ನು ಮಾಡಿ ಹಿಗ್ಗುಕೊಳ್ತವೆ. ಹಾಗೇನೆ ಮನುಷ್ಯರು ಕೂಡ, ದುಷ್ಟ ಅಧಿಕಾರಿಗಳು ಕೂಡ ಅವರ ಪ್ರಮೋಷನ್ನನ್ನು ನೋಡಿ, ಅವರ ಬಿಸ್ನೆಸ್ ಸಕ್ಸಸ್ಸನ್ನು ನೋಡಿ, ಅವರು ಹಣವನ್ನು ಗಳಿಸುವಂಥದ್ದನ್ನು ನೋಡಿ ನಮಗನಿಸುತ್ತೆ, ಅಪ್ಪ ಇದೇನಪ್ಪ. ನನಗೆ ನಮ್ಮ ವೈಫಿಗೆ ಒಬ್ಬರು ಫ್ರೆಂಡ್ ಇದ್ದಾರೆ. ಆ ಫ್ರೆಂಡ್ ಅವರು ಮೀಟಿಂಗ್ ಮಾಡ್ತಾ ಇರ್ತಾರೆ. ಕೆಲವು ಸಾರಿ ನಾನು ಕೂಡ ಕೇಳಿಸ್ಕೊಂಡಿದ್ದೀನಿ. ಆ ಮೀಟಿಂಗಲ್ಲಿ ಅವ್ರು ಹೇಳ್ತಾರೆ, ನಾನು ಆಡಿ ಕಾರ್ ತೆಗೆದುಕೊಂಡಿದ್ದೇನೆ, ನಾನು ದುಬೈಯಲ್ಲಿ ಫ್ಲಾಟ್ ತಗೊಳ್ಳೋಕೆ ಹೋಗ್ತಾ ಇದ್ದೀನಿ ಅಂತ ಎಲ್ಲ ಹೇಳುವಾಗ ನನಗೆ ಆಶ್ಚರ್ಯ ಆಗುತ್ತೆ. ಇದೇನಪ್ಪ, ನಮ್ಮವರು ಮನೆಯವರು ಹೀಗೆ ಇದ್ದಾರೆ, ಅವರು ಅಷ್ಟೊಂದು ದುಡ್ಡು ಮಾಡ್ತಾ ಇದ್ದಾರೆ, ಹೇಗೆ ಮಾಡ್ತಾರೆ ಏನು ಅನ್ನೋದು ಅದು ಬೇರೆ ಕತೆ. ಆದರೆ ಅವರು ಫ್ಲರಿಶ್ ಆಗ್ತಾ ಇರ್ತಾರೆ, ಬೆಳವಣಿಗೆ ಆಗ್ತಾ ಇರ್ತಾರೆ, ಆಶೀರ್ವದಿಸಲ್ಪಡ್ತಾ ಇರ್ತಾರೆ. ನಮಗನಿಸುತ್ತೆ, ದೇವರೇ ನಮಗೆ ಯಾಕೆ ಕೊಟ್ಟಿಲ್ಲ? ಹಾಗೆ ನಿಮಗೆ ಕೊಟ್ಟರೆ ನೀವು ದೇವರನ್ನು ಕೂಡ ಬಿಟ್ಟು ಹೋಗ್ಬಿಡ್ತೀರ. ಯಾಕೆಂದರೆ ಹಣದ ಮೇಲಿನ ವ್ಯಾಮೋಹ, ಲೋಕದ ಲಕ್ಸುರಿ ಏನಿದೆಯಲ್ವಾ, ಇಹಲೋಕದ ಐಶ್ವರ್ಯ ಇದೆ, ಐಷಾರಾಮಿ ಜೀವನ ಇದೆಯಲ್ವಾ, ಅದು ನಮ್ಮ ಜೀವಿತವನ್ನು ಹಾಳು ಮಾಡುವಂಥದ್ದಾಗಿರುತ್ತದೆ. ದೇವರು ಹೇಳ್ತಾರೆ, ಮಕ್ಕಳೇ ನಾನು ನಿಮ್ಮನ್ನು ಅನುಗ್ರಹಿಸ್ತೇನೆ, ನಿತ್ಯವಾದ ಆಶೀರ್ವಾದ ಕೊಡ್ತೇನೆ. ನೀವು ಸ್ವಲ್ಪ ಕಾಲ ತಳುಕನ್ನು ನೋಡಿ, ಮಿಂಚುವಂಥ ಮಿಂಚನ್ನು ನೋಡಿ ನೀವು ಮಾರು ಮನಸ್ಸು ಹೊಂದಬೇಡ್ರಿ, ನೀವು ಮರಳಾಗಬೇಡ್ರಿ, ನಾನು ನಿಮಗೆ ಆಶೀರ್ವಾದ. ಇಲ್ಲಿ ದಾವೀದನು ಬಟ್ ಐ ಆಮ್ ಲೈಕ್ ಅಂತ ಯಾಕೆ ಹೇಳ್ತಾನೆ ಗೊತ್ತಾ? ಅಲ್ಲಿದ್ದ ದುಷ್ಟ ಅಧಿಕಾರಿ ಕೆಡುಕು ಮಾಡಿ ಹಿಗ್ಗಿಕೊಳ್ತಾರೆ. ಲೋಕದ ಜನಾಂಗಲ್ವಾ, ಇವತ್ತೇನು ನಡೀತಾ ಇದೆ ಜಂತರ್ ಮಂತರಲ್ಲಿ ಪೊಲೀಸರು, ರಾಜಕೀಯ ವ್ಯಕ್ತಿಗಳು ಮಾಡ್ತಾ ಇರುವಂಥದ್ದು ಹೇಗಿದೆ ಅಂದರೆ ಅದು ಬಹಳ ಘೋರವಾದದ್ದು. ಅದು ಮಾಡಬಾರ್ದು ಕ್ರಿಯೆಗಳು. ಆ ಥರ ಆ ರೀತಿಯಾಗಿ ಹೊಗಳಿಕೊಳ್ತಾರೆ. ಹೌದು, ನಾವು ಮಾಡಿದ್ದು ಕರೆಕ್ಟ್ ಇದೆ ಅಂತ ಹೇಳ್ಕೊಳ್ತಾರೆ. ಇದರ 3ನೇ ವಚನ ಬನ್ನಿ. ಉಪಕಾರಕ್ಕಿಂತಲೂ ಅಪಕಾರವೇ ನಿನಗೆ ಇಷ್ಟ, ನೀತಿಯನ್ನು ಬಿಟ್ಟು ಸುಳ್ಳನ್ನು ಸ್ಥಾಪಿಸುವುದೇ ನಿನಗೆ ಸಂತೋಷ. ಈ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದವರಿಗೆ ಮುಖ್ಯ ಅಲ್ಲ. ಅವ್ರಿಗೇನು ಗೊತ್ತಾ, ನೀ ಅನ್ಯಾಯನೋ ಏನೋ ಗೊತ್ತಿಲ್ಲ, ಆದರೆ ಅವ್ರು ನೋಡುವಾಗ ನಗ್ತಾ ಇರ್ತಾರೆ. ನಮ್ಮ ದೇಶದ ಮುಖ್ಯ ವ್ಯಕ್ತಿನೂ ಹಾಗೇನೆ, ಎಲ್ಲೇ ಹೋದರೂ ನಗ್ತಾ ಇರ್ತಾರೆ. ದೇಶದ ವ್ಯಕ್ತಿಗಳು ಹಾಳಾಗಲಿ, ಅವರ ಜೀವನ ಬರ್ಬಾದಾಗಲಿ, ಏನೇ ಆಗಲಿ ನಗೋದು ಬೇಕು. ಅವರು ಮೀಡಿಯಾಗಳವರು ಫೋಟೋ ತೆಗೆದರೆ ಸಾಕು, ಅಲ್ಲಿ ಕಿಸಿದು ಅವರು ಫೋಸ್ ಕೊಡೋದಾಗ್ಬಿಟ್ಟಿದೆ. ಅಂದರೆ ಅನ್ಯಾಯವಾದರೂ ನೋವಾದರೂ ಮಣಿಪುರದಂಥ ಸ್ಥಳಗಳಲ್ಲಿ ಸಹೋದರಿಯರ ಇದಾದರೂ ಕೂಡ ಇಲ್ಲಿ ಮಾತ್ರ ಬಿಲ್ ತರ್ತೀವಿ, ರಿಸರ್ವೇಷನ್ ಬಿಲ್ ಕೊಡ್ತೀವಿ ಅವರಿಗೆ ಅಂತ ಹೇಳ್ತಾರೆ. ಮಾಡೋದೆಲ್ಲ ಅನ್ಯಾಯ, ಆದರೆ ಹೇಳ್ಕೊಳ್ಳೋದು ಮಾತ್ರ ಅನ್ಯಾಯವಾದ ಕಾರ್ಯಗಳು. ಆದರೆ ಇಲ್ಲಿ ನಾವು ನೋಡ್ತೇವೆ ಅದರ 5ನೇ ವಚನ, ಆತನು ನಿನ್ನನ್ನು ಜೀವಲೋಕದಿಂದ ಬೇರು ಸಹಿತವಾಗಿ ಕಿತ್ತು ಹಾಕುವನು. ಅಂಥವನ್ನ ದೇವರು ಕಿತ್ತು ಹಾಕ್ತಾನೆ. ನೋಡ್ತಾ ಇರ್ರಿ, ಎಂಥವರು ಹಿಟ್ಲರು, ಅಲೆಕ್ಸಾಂಡರ್ನಂಥ ಗ್ರೇಟ್ ವ್ಯಕ್ತಿಗಳೇ ಇಲ್ದಿರೋ ಹೋದರು. ಅನ್ಯಾಯ ಮಾಡುವಂಥ ವ್ಯಕ್ತಿಗಳು ಎಷ್ಟು ಮಾತ್ರ ಪ್ರಿಯರೇ. ಆದರೆ ನೀತಿವಂತರನ್ನು ದೇವರು ಹೇಳ್ತಾರೆ ಸದಾಕಾಲ ಇರುವಂತೆ ಆತನು ಮಾಡುತ್ತಾನೆಂದು ದೇವರು ವಾಕ್ಯ ಹೇಳುತ್ತದೆ. 7ನೇ ವಾಕ್ಯವನ್ನು ನೋಡ್ರಿ. ದೇವರನ್ನು ಆಶ್ರಯಿಸಿಕೊಳ್ಳದೆ ತನ್ನ ಅಧಿಕವಾದ ಐಶ್ವರ್ಯದಲ್ಲಿ ಭರವಸವಿಟ್ಟು ತನ್ನ ದುಷ್ಟತ್ವವೇ ತನಗೆ ಬಲವೆಂದು ನಂಬಿಕೊಂಡ ಮೂಢನು ಇವನೇ ಎಂದು ಹೇಳುವರು. ಮೂಢನಿವನು, ಮೂರ್ಖರು ಅಂತ ಹೇಳ್ತಾ ಇದೆ ಬೈಬಲ್. ಅದಕ್ಕೆ ಈ ದಾವೀದನು ಹೇಳ್ತಾ ಇರುವಂಥ ಮಾತು, ನಾನಾದರೂ ಲೋಕದಲ್ಲಿರುವವರು ಹಂಗಿದ್ರೆ ನಾನಂಗಲ್ಲ. ಅದಕ್ಕೆ 9ನೇ ವಚನದಲ್ಲಿ ಹೇಳ್ತಾನೆ, ನಿನ್ನ ನಾಮವು ಸರ್ವೋತ್ತಮವೆಂದು ನಿನ್ನ ಭಕ್ತರ ಮುಂದೆ ಅದನ್ನೇ ನಿರೀಕ್ಷಿಸಿಕೊಂಡಿರುವೆನು ಅಂತ ಹೇಳ್ತಾ ಇದ್ದಾನೆ. ಹೌದು ಪ್ರಿಯ ದೇವಜನವೇ, ಲೋಕದ ಜನರ ರೀತಿ ನೀತಿಗಳು ಆಗಿದೆ, ಬೈಬಲ್ ಹೇಳ್ತಾ ಇದೆ. ಮತ್ತೆ ನಾವು ಅಂದುಕೊಳ್ಳುತ್ತೇವೆ ಆಶೀರ್ವಾದ ಅವರಿಗೆ ಯಾಕೆ,
ಅವರೇ ಬೆಳೀತಾರೆ ಯಾಕೆ, ಅವರಿಗೆ ಪ್ರಮೋಷನ್ ಯಾಕೆ, ಅವರಿಗೆ ಜಾಬ್ ಯಾಕೆ, ಅವರಿಗೆ ಬೇಗ ಮದುವೆ ಯಾಕೆ, ಅವರಿಗೆ ಎಲ್ಲ ಯಾಕೆ? ಯಾಕೆಂದರೆ ಅವರ ಕಾಲ ಇಹಲೋಕದಲ್ಲಿ ಮಾತ್ರ. ನಾವಾದರೂ ಇಹ ಪರಲೋಕಗಳಲ್ಲಿಯೂ ಅನುಗ್ರಹಿಸಲ್ಪಟ್ಟ ವ್ಯಕ್ತಿಗಳು, ಹಾಗಾದರೆ ಆರಿಸಲ್ಪಟ್ಟ ವ್ಯಕ್ತಿಗಳು, ಅಭಿಷೇಕಿಸಲ್ಪಟ್ಟ ವ್ಯಕ್ತಿಗಳು. ನಮಗೆ ಯುಗ ಯುಗಾಂತರಗಳಿದೆ, ನಿತ್ಯತ್ವ ಇದೆ, ನಿರಂತರತೆ ಇದೆ. ಅದರಿಂದ ನಾವು ಬೇಸರ ಮಾಡಿಕೊಳ್ಳಬಾರದು. ಅದರಿಂದ ದೇವಜನರು, ಇವತ್ತು ನೀವು ನಾನು ಈ ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳೋಣ. ದೇವರ ಆತ್ಮನು ನಿಮ್ಮೊಟ್ಟಿಗೆ ಮಾತನಾಡಲಿ. ನೀವು ಖಂಡಿತ ಒಲಿಯುವ ಮರದಂತೆ ಇರಬೇಕು. ಅದರ ಫಲ ಕಾಯಿ ಎಣ್ಣೆ ಬರುತ್ತದೆ. ಅದು ಎಣ್ಣೆ ಆರೋಗ್ಯಕ್ಕೂ, ಆಶೀರ್ವಾದಕ್ಕೂ, ಅಭಿಷೇಕಕ್ಕೂ, ಅಡಿಗೆಗೂ, ಅನೇಕ ಕಾರ್ಯಗಳಿಗೂ ಉಪಯೋಗಿಸಲ್ಪಡುತ್ತದೆ. ಅದರ ಬೇರುಗಳಿಂದ ಹಿಡಿದು ಮರವೆಲ್ಲವೂ ಕೂಡ ಅದು ಒಣಗದೆ ನಿರಂತರವಾಗಿ ದೀರ್ಘಾಯುಷ್ಯನಿಂದ ಇರುತ್ತದೆ. ಯಾವ ಮರಕ್ಕಿಂತಲೂ ಹೆಚ್ಚು ಆಯಸ್ಸುಳ್ಳ ಮರಗಳಲ್ಲಿ ದಿ ಬೆಸ್ಟ್ ಮರ ಇದು ಅಂತ ಬರುತ್ತದೆ. ನನ್ನ ಪ್ರಿಯರೇ, ಹಾಗೇನೆ ದೇವರು ಕೂಡ ನಾವು ಕೂಡ ಆಗಿರಬೇಕೆಂದು ಆಶಿಸ್ತಾ ಇದ್ದಾನೆ. ಹಾಗಾದರೆ ನಾವು ಪ್ರಾರ್ಥನೆ ಮಾಡೋಣ. ಅಪ್ಪ, ಈ ಮೆಸೇಜ್ ನಿಂದ ನನಗೆ ಅರ್ಥ ಆಯಿತು. ಮುಪ್ಪಿನಲ್ಲಿಯೂ ನಾನು ಫಲಿಸಬೇಕು. ನನ್ನ ಕ್ವಾಲಿಟಿ ನಿಂತು ಸಂಚುಗಳಿರಬಹುದು, ಕುಗ್ಗಿ ಹೋಗಬಾರ್ದು. ಬೇರೆಯವರನ್ನು ನೋಡಿ ನಾನು ಬೇಸರ ಮಾಡಿಕೊಳ್ಳಬಾರ್ದು. ನನ್ನ ಜೀವಿತ ಹೋಲಿಕೆ ಅಲ್ಲ, ಆರಿಸಲ್ಪಟ್ಟ ಜೀವಿತ, ಆಶೀರ್ವದಿಸಲ್ಪಟ್ಟ ಜೀವಿತ, ಆಲಯದಲ್ಲಿರುವಂತಹ ಜೀವಿತ, ಅಭಿಷೇಕಿಸಲ್ಪಟ್ಟ ಜೀವಿತ. ಪರಮ ತಂದೆಯೇ, ಪರಿಶುದ್ಧನಾದ ದೇವರೇ, ಈ ಸಂದೇಶ ಯಾವ ಸಹೋದರಿ ಸಹೋದರನಿಗೂ, ಯಾವ ಪರಿಸ್ಥಿತಿಯಲ್ಲಿ, ಯಾವ ಊರುಗಳಲ್ಲಿಯೂ, ಯಾವ ರೀತಿಯಲ್ಲಿ ವಾಕ್ಯ ಕೇಳಿದರೆ ನೀವೇನು ಮಾತಾಡಿದ್ದೀರೋ ನನಗೆ ಗೊತ್ತಿಲ್ಲ ದೇವರೇ. ಆದರೆ ನೀನಂತೂ ಇವರೊಟ್ಟಿಗೆ ಮಾತನಾಡಿರುತ್ತೀ. ಕಾರಣ ವಾಕ್ಯದಲ್ಲಿ ಇರುವುದು ಸತ್ಯ. ಇದು ಕಲ್ಪನೆಯ ಕಥೆಗಳಲ್ಲ, ಇದು ನಿಜವಾದ ಮಾತುಗಳು. ನಿನ್ನ ವಾಕ್ಯ ಒಲಿವ ಮರವನ್ನ, ಎಣ್ಣೆ ಮರವನ್ನ, ಓ ಆಲಿವ್ ಟ್ರೀನ ಕುರಿತಾಗಿ ಹೇಳುವಾಗ ದಾವೀದನು ಹೋಲಿಕೆ ಮಾಡಿಕೊಂಡು ಹೇಳ್ತದನೆ, ಐ ಆಮ್ ಲೈಕ್ ಎ ಆಲಿವ್ ಟ್ರೀ. ಹೌದು, ನಾನು ಒಲಿವ ಮರದಂತೆ ಇದ್ದೇನೆ ಎಂದು. ಓ ಸ್ತೋತ್ರ ದೇವರೇ, ನಿನ್ನ ಪರಿಶುದ್ಧವಾದ ಕರುಣೆಯ ಕರಕ್ಕೆ ಸ್ತೋತ್ರ. ಹೋರಾಟಗಳು, ಹಿಂಸೆಗಳು, ಕಡಿಯುವಿಕೆಗಳು, ನೋವುಗಳು, ಅಡ್ಡಿಗಳು ಬಂದಾಗಲೂ ತಡೆಯಿಲ್ಲದೆ ಜೀವಿಸುವ, ಫಲಿಸುವ, ಸಾಕ್ಷಿಯಾಗಿ ನಿಲ್ಲುವಂತ ಮರದ ಹಾಗೆ ಇವರು ಇರಲಿ ಸ್ವಾಮಿ. ಓ ದೇವ, ಇವತ್ತು ವಾಕ್ಯದಲ್ಲಿ ಹೇಳಿದ ಹಾಗೆ ನಮ್ಮ ಆಶೀರ್ವಾದವು ನಿಧಾನ ಆಗಬಹುದು. ಹೌದು ಸ್ವಾಮಿ, ನಮ್ಮ ಆಶೀರ್ವಾದ ನಿಧಾನ ಆಗಬಹುದು. ನಮ್ಮ ಬೆಳವಣಿಗೆ ಕಾಣಿಸದೇ ಇರಬಹುದು. ಅನೇಕ ಸಾರಿ ತಡೆಗಳಾಗಿ ನಾವು ಬಿದ್ದು ಹೋಗ್ಬೋದು, ಸೋತು ಹೋಗ್ಬೋದು, ನಾವು ಫೇಲ್ ಆಗ್ಬೋದು. ಆದರೆ ದೇವರೇ, ನಿರಂತರವಾದ ಆಶೀರ್ವಾದವನ್ನು ನಮಗಾಗಿ ನೀನು ಕೊಡುವ ಕರ್ತನಾಗಿದ್ದೀರಿ. ಅದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಈ ಸಂದೇಶವನ್ನು ದೇವರೇ ಕರ್ತನೆ ಮಿಸ್ ಮಾಡಿಕೊಳ್ಳದೆ ನೋಡಿದಂಥ ಇವರಿಗಾಗಿ ಸ್ತೋತ್ರ ಮಾಡುತ್ತೇನೆ. ಈ ಸಂದೇಶದ ಆಶೀರ್ವಾದ ಇವರಿಗೂ, ಇವರ ಮಕ್ಕಳಿಗೂ, ಮೊಮ್ಮಕ್ಕಳಿಗೂ, ಸಂತಾನಕ್ಕೂ, ಯುಗ ಯುಗಾಂತರದ ತಲೆಮಾರುಗಳಿಗೂ ಉಂಟಾಗಲಿ ಎಂದು ಬೇಡುತ್ತಾ ಇದ್ದೇವೆ. ನಿನ್ನನ್ನು ನಂಬಿರುವಂಥ ಮಕ್ಕಳನ್ನು ಕನಿಕರಿಸುತ್ತಿ, ನೀನು ಆಶೀರ್ವದಿಸುತ್ತಿ, ನೀನು ಬಲಪಡಿಸುತ್ತಿ. ನಿನಗೆ ಸ್ತೋತ್ರ. ಮೊರೆಯನ್ನು ಆಲಿಸಿದ್ದಕ್ಕಾಗಿ ನಿನಗೆ ವಂದನೆ ಅಪ್ಪ. ಈ ದಿನಕ್ಕೆ ಬೇಕಾದ ಕೃಪೆ, ಕುಟುಂಬಕ್ಕೆ ಬೇಕಾದಂಥ ಸಹಾಯ, ನೀನು ಕೈ ಹಿಡಿದು ನಡೆಸುವಂಥ ಆಶೀರ್ವಾದ, ಆರೋಗ್ಯ ಕೊಡಪ್ಪ. ಕಣ್ಣೀರನ್ನು ಒರೆಸುನಾದ ಎಲ್ಲ ಹೋರಾಟಗಳಿಂದ ಬಿಡುಗಡೆಯನ್ನು ಹೊಂದುವುದಕ್ಕೆ ಕೃಪೆಯನ್ನು ತೋರಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಖಂಡಿತವಾಗಿ ಮೊರೆಯನ್ನು ನೀವು ಆಲಿಸಿದ್ದೀರಿ, ಸದುತ್ತರವನ್ನು ದಯಪಾಲಿಸಿ ಕೊಡುತ್ತೀರಿ ಎಂದು ನಂಬುತ್ತಾ ಈ ಪ್ರಾರ್ಥನೆಯನ್ನು ಅಪ್ಪ ನಮ್ಮೆಲ್ಲರನ್ನು ನಿನ್ನ ಕರುಣಾಹಸ್ತಕ್ಕೆ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ಅತಿ ಪ್ರೀತಿಯುಳ್ಳ ಶ್ರೇಷ್ಠವಾದ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ನಿಮ್ಮೆಲ್ಲರನ್ನ ಕರ್ತನು ಆಶೀರ್ವದಿಸಿ ಈ ಒಲಿವ ಮರದಂತೆ ನಿಮ್ಮನ್ನು ಉಪಯೋಗಿಸಲಿ, ಅನುಗ್ರಹಿಸಲಿ. ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಗಾಡ್ ಬ್ಲೆಸ್ ಯು. ಆಮೇನ್.